ಎಲ್ಲರಿಗೂ EMS ಕರಿಯರ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿನ ನಾವು ಲಾಭ ಮತ್ತು ಹಾನಿ ಅಥವಾ ನಷ್ಟದ ಕುರಿತು ಏನು ಮಾಡೋಣ, ಚರ್ಚೆ ಮಾಡೋಣ. ಹೌದಲ್ಲ, ಇಲ್ಲೇನು ಬರ್ತಾವಪ್ಪ ಅಂತಂದ್ರೆ ನಾವು ತಿಳ್ಕೊಬೇಕಾದದ್ದು ಲಾಭ ಬರ್ತೈತಿ, ನಷ್ಟ ಬರ್ತೈತಿ, ಕೊಂಡ ಬೆಲೆ ಬರ್ತೈತಿ ಅಥವಾ ಅಸಲು ಅಂತಕ್ಕಂಥದ್ದು ಬರ್ತೈತಿ. ನೆಕ್ಸ್ಟ್ ಏನು ಮಾಡ್ತೈತಿ, ಮಾರಿದ ಬೆಲೆ ಅಂತಕ್ಕಂಥದ್ದು ಬರ್ತೈತಿ. ನೆಕ್ಸ್ಟ್ ಶೇಕಡ ಎಷ್ಟು ಲಾಭ ಐತೆ, ನೆಕ್ಸ್ಟ್ ಶೇಕಡ ಎಷ್ಟು ನಷ್ಟ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡು ಬರೋಣ. ಹೌದಲ್ಲ, ಮೊಟ್ಟ ಮೊದಲನೇದಾಗಿ ಕೊಂಡ ಬೆಲೆ ಅಂದ್ರೇನು ಅಥವಾ ಅಸಲು ಬೆಲೆ ಅಂದ್ರೆ ಏನಂತ, ಪದಾರ್ಥಗಳನ್ನು ಕೊಳ್ಳುವ ಬೆಲೆಗೆ ಏನಂತ ಕರಿತೀವಿ ಅಂದ್ರೆ ಕೊಂಡ ಬೆಲೆ ಅಥವಾ ಅಸಲು ಬೆಲೆ ಅಂತ ಕರಿತೀವಿ. ಅಂದ್ರೆ ಪದಾರ್ಥಗಳಂದ್ರೇನು, ಇತರೆ ವಸ್ತುಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ವಸ್ತುಗಳನ್ನಾಗಿರ್ಬೋದು ನಾವು ಕೊಳ್ಳಬೇಕಾದ್ರೆ ಏನು ತಗಲಿರ್ತದಲ್ಲ ಆ ಬೆಲೆಗೆ ಏನಂತ ಕರಿತೀವಿ ಅಂದ್ರೆ ಕೊಂಡ ಬೆಲೆ ಅಂತ ಕರಿತೀವಿ. ಹೌದಲ್ಲ, ನೆಕ್ಸ್ಟ್ ಏನಾಗಿರ್ತೈತಿ, ಮಾರಾಟ ಬೆಲೆ ಅಂದ್ರೆ ಏನಿರ್ತೈತಿ, ನಾವು ಆ ಕೊಂಡಿರ್ತಕ್ಕಂಥ ವಸ್ತುಗಳನ್ನು ಮತ್ತೆ ಯಾವ ಬೆಲೆಗೆ ಮಾರಾಟ ಮಾಡ್ತೀವಲ್ಲ, ಹೌದಲ್ಲ, ಆ ಬೆಲೆಗೆ ಏನಂತ ಕರಿತೀವಿ ಅಂದ್ರೆ ಮಾರಾಟ ಬೆಲೆ ಅಂತ ಕರಿತೀವಿ. ಈ ವಸ್ತುಗಳನ್ನು ಯಾವ ಬೆಲೆಗೆ ಖರೀದಿಸಿದೆವು ಅಥವಾ ಅದಕ್ಕೆ ಏನಂತ ಕರಿತೀವಿ, ಕೊಂಡ ಬೆಲೆ ಅಂತ ಕರಿತೀವಿ ಅಥವಾ ಅಸಲು ಬೆಲೆ ಅಂತ ಕರಿತೀವಿ. ಯಾವ ಬೆಲೆಗೆ ವಸ್ತುಗಳನ್ನು ಮಾರಾಟ ಮಾಡಿದ್ದೇವಲ್ಲ ಅದನ್ನ ಏನಂತ ಕರಿತೀವಿ, ಮಾರಾಟ ಬೆಲೆ ಅಂತ ಕರಿತೀವಿ. ಹೌದಲ್ಲ, ನೆಕ್ಸ್ಟ್ ಏನು ಮಾಡ್ಬೇಕು, ಲಾಭ ಹೆಂಗಾಗೈತಿ ಮತ್ತು ನಷ್ಟ ಹೆಂಗಾಗೈತಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು, ಏನು ವಸ್ತುಗಳನ್ನು ಮಾರಾಟ ಮಾಡಿರ್ತೀವಲ್ಲ ಆ ಮಾರಾಟ ಮಾಡಿದಂಥ ಮಾರಾಟ ಬೆಲೆ ಏನಾಗಿರ್ಬೇಕು, ಕೊಂಡ ಬೆಲೆಗಿಂತ ಅಧಿಕವಾಗಿದ್ರೆ ಏನು ಮಾಡ್ಬೇಕು, ನಾವು ಅದನ್ನು ಲಾಭ ಅಂತ ಕನ್ಸಿಡರ್ ಮಾಡಬೇಕು. ಹೌದಲ್ಲ, ಲಾಭ ಏನಾಗ್ತದೆ, ಯಾವಾಗಲೂ ನಾವು ಕೊಂಡ್ಕೊಂಡು ಬಂದಿರತಕ್ಕಂಥ ವಸ್ತುವಿನಿಗಿಂತ ಏನಾಗಿರ್ತೈತಿ, ಮಾರಾಟ ಬೆಲೆ ಜಾಸ್ತಿ ಇದ್ದಕ್ಕಾರ ಅಸಲಿಗಿಂತ ಮಾರಾಟ ಬೆಲೆ ಜಾಸ್ತಿ ಇತ್ತಂದ್ರೆ ಏನು ಮಾಡಬೇಕು, ಅದನ್ನು ಲಾಭ ಅಂತ ಕರಿತೀವಿ. ಲಾಭವನ್ನು ಕಂಡುಹಿಡಿಬೇಕಾದ್ರೆ ಸೂತ್ರ ಏನೈತಿ, ಲಾಭ ಈಸ್ ಈಕ್ವಲ್ ಟು ಏನಿರ್ತೈತಿ, ಮಾರಾಟ ಬೆಲೆ ಮೈನಸ್ ಅಸಲು ಅಥವಾ ಕೊಂಡ ಬೆಲೆ ಅಂತಕ್ಕಂಥದ್ದು. ಹೌದಲ್ಲ, ಮಾರಾಟ ಬೆಲೆ ಅಥವಾ ಕೊಂಡ ಬೆಲೆ ಅಂತಕ್ಕಂಥದ್ದು ಏನಾಗಿರ್ತೈತಿ, ಲಾಭವನ್ನು ಇರ್ತಕ್ಕಂಥ ಸೂತ್ರ ಆಗಿರ್ತೈತಿ. ಹೌದಲ್ಲ, ನೆಕ್ಸ್ಟ್ ಬಂದ್ಬಿಟ್ಟು ಏನಾಗಿರ್ತೈತಿ, ನಷ್ಟ ಅಥವಾ ಹಾನಿ ಅಂದ್ರೆ ಏನಿರ್ತೈತಿ. ಹೌದಲ್ಲ, ನಮ್ಮ ಕೊಂಡ ಬೆಲೆಗಿಂತ ಏನಾಗಿರ್ತೈತಿ, ನಮ್ಮ ಮಾರಾಟ ಬೆಲೆ ಅತ್ಯಂತ ಕಡಿಮೆ ಮಟ್ಟದಲ್ಲಿದ್ದರೆ ಏನು ಮಾಡ್ತೈತಿ, ಅದಕ್ಕೆ ನಷ್ಟ ಅಥವಾ ಹಾನಿ ಅಂತಕ್ಕಂಥ ಕರಿತೀವಿ. ಹೌದಲ್ಲ, ನಷ್ಟ ಅಥವಾ ಹಾನಿಯನ್ನು ಕಂಡುಹಿಡಿಯಲಿಕ್ಕಿರ್ತಕ್ಕಂಥ ಸೂತ್ರ ಯಾವುದಂದ್ರೆ ಕೊಂಡ ಬೆಲೆ ಅಥವಾ ಅಸಲು ಮೈನಸ್ ಮಾರಾಟ ಬೆಲೆ ಅಂತಕ್ಕಂಥ ಬರ್ತೈತಿ. ಹೌದಲ್ಲ, ನಾವು ಯಾವ ಬೆಲೆಗೆ ಕೊಂಡ್ಕೊಂಡು ಬಂದೀವಿ ಆ ವಸ್ತು ಮತ್ತು ಕಡಿಮೆ ಪ್ರಮಾಣದಲ್ಲಿ ಮಾರಾಟ ಮಾಡಿರ್ತಕ್ಕಂಥ ಅದೇ ವಸ್ತುವನ್ನು ಏನು ಮಾಡ್ಬೇಕು, ಆ ಮೌಲ್ಯವನ್ನು ಮೈನಸ್ ಮಾಡ್ದಾಕರ ಕಳೆದಾಕರ ಏನು ಬರ್ತೈತಿ, ನಮಗೆ ನಾವು ಎಷ್ಟು ನಷ್ಟವನ್ನು ಅನುಭವಿಸಿವಿ ಅನ್ನೋದು ಗೊತ್ತಾಗುತ್ತೆ. ಹೌದಲ್ಲ, ಈಗೇನು ಮಾಡೋಣ, ನಾವು ಈ ಲಾಭ ಅಂದರೆ ಏನನ್ನೋದು ಗೊತ್ತಾಯಿತು, ನಷ್ಟ ಅಂದರೆ ಏನನ್ನೋದು ಗೊತ್ತಾಯಿತು, ಮಾರಾಟ ಬೆಲೆ ಅಂದರೆ ಏನನ್ನೋದು ಗೊತ್ತಾಯಿತು, ನೆಕ್ಸ್ಟ್ ಕೊಂಡ ಬೆಲೆ ಅಂತಕ್ಕಂಥದ್ದು ಏನನ್ನೋದು ಗೊತ್ತಾಯಿತು. ಒಂದಿಷ್ಟು ಉದಾಹರಣೆಗಳನ್ನು ನೋಡ್ಕೊಂಡು ಬರೋಣ. ಇನ್ನೊಂದು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಜಾಸ್ತಿ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಸೂತ್ರದ ಸಹಾಯದಿಂದ, ಈಗ ನಾವು ಮೇಜರಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಕೇವಲ ಎರಡು ಸೂತ್ರದಿಂದ ನೋಡೋಣ. ಒಂದು ಲಾಭ ಅಂತಕ್ಕಂಥದ್ದು, ಇನ್ನೊಂದು ನಷ್ಟ ಅಂತಕ್ಕಂಥದ್ದು ನೋಡೋಣ. ಮತ್ತು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದಿಷ್ಟು ಸೂತ್ರಗಳು ಅದಾವ, ಅದು ಕೂಡ ಚರ್ಚೆ ಮಾಡೋಣ. ಹೌದಲ್ಲ, ನೋಡ್ಕೊಂಬರೋಣ. ಒಂದು ಉದಾಹರಣೆ ನೋಡಿ. ಉದಾಹರಣೆ ಏನೈತಿ ಅಂದ್ರೆ, ಒಂದು ಉದಾಹರಣೆ ತೆಗೆದುಕೊಂಡು ಬಂದೀನಿ. ಮೊದಲನೇ ಉದಾಹರಣೆ ನೋಡಿ ಏನೈತಿ, ಒಬ್ಬ ವ್ಯಾಪಾರಿಯು ರೂಪಾಯಿ 13,200 ರೂಪಾಯಿಗೆ ಒಂದು ಟಿವಿಯನ್ನು ಖರೀದಿಸಿದ್ದಾನೆ. ಹೌದಾ, ಒಂದು ಟಿವಿಯನ್ನು ಮಾಡ್ಯಾನ ಒಬ್ಬ ವ್ಯಾಪಾರಿ 13,200 ರೂಪಾಯಿಗೆ ಖರೀದಿ ಮಾಡ್ಯಾನ. ಹೌದಾ, ಅದನ್ನೇನು ಮಾಡ್ಯಾನ, ಹಾಗೆ ಅದನ್ನು ರೂಪಾಯಿ 15,000ಗೆ ಏನು ಮಾಡ್ಯಾನ, ಮಾರಾಟ ಮಾಡಿದ್ದಾನೆ. ಹೌದಲ್ಲ, ಹಾಗಾದರೆ ಅವನಿಗಾದ ಲಾಭವೆಷ್ಟು ಅಂತ ಕೇಳಿದೆ. ಹೌದಾ, ನಾವು ಏನು ಮಾಡ್ಬೇಕು, ಪರಿಹಾರ ಅಂತಕ್ಕಂಥ ತಿಳಿದುಕೊಂಡೇವಂದರೆ ಅದಕ್ಕೆ ಸೊಲ್ಯೂಷನ್ ಅಂತಕ್ಕಂಥದ್ದನ್ನು ನಾವು ಹುಡ್ಕೊಂಡು ಅಂದ್ರೆ ಏನಿರ್ತೈತಿ, ಮೊದಲನೇದಾಗಿ ಏನಿರ್ತೈತಿ, ಅವನ ಕೊಂಡ ಬೆಲೆ ನೋಡ್ಕೊಳ್ಳೋದು. ಹೌದಾ, ಕೊಂಡ ಬೆಲೆ ಅಥವಾ ಅಸಲು ಅಂತ ಕರೀತಾರೆ. ಕೊಂಡ ಬೆಲೆ ಅಥವಾ ಅಸಲು ಅಂತ ಕರೀತಾರೆ. ಎಷ್ಟೈತಿ ಅಸಲು, 13,200 ರೂಪಾಯಿಗೆ ಏನು ಮಾಡಿ ನಾನು ಕೊಂಡ್ಕೊಂಡ್ಬಂದಾನೆ. ಹೌದಲ್ಲ, 13,200 ರೂಪಾಯಿಗೆ ಟಿವಿಯನ್ನು ಕೊಂಡ್ಕೊಂಡು ಬಂದ. ಇನ್ನು ಮಾರಾಟ ಮಾಡಿದ ಬೆಲೆ ಎಷ್ಟಾಯಿತು, ಮಾರಾಟ ಬೆಲೆ ಎಷ್ಟಾಯ್ತು ಅಂದರೆ ಏನಿರ್ತೈತಿ, ಎಷ್ಟು ಮಾರಾಟ ಮಾಡಿ ನಾನು, ಕೊಂಡ ಬೆಲೆ ಅದು ಮಾರಾಟ ಬೆಲೆ ಅಂತ ಕರೀತಾರೆ. ಎಷ್ಟೈತಿ, ರೂಪಾಯಿ 15,000 ಐತಿ. ಹೌದಲ್ಲ, ಅವಾಗಾದರೆ ಅವನಿಗಾದ ಲಾಭವೆಷ್ಟು ಅಂತ ಕೇಳಿ. ಹೌದಲ್ಲ, ಲಾಭ ಕಂಡಿಡ್ತಕ್ಕಂಥ ಸೂತ್ರ ಏನಾಯ್ತಪ್ಪ ಅಂದ್ರೆ, ಲಾಭ ಈಸ್ ಈಕ್ವಲ್ ಟು ಮಾರಾಟ ಬೆಲೆ, ಲಾಭ ಈಸ್ ಈಕ್ವಲ್ ಟು ಮಾರಾಟ ಬೆಲೆ ಮೈನಸ್ ಕೊಂಡ ಬೆಲೆ ಅಥವಾ ಅಸಲು ಅಂತ ಕರೀತಾರೆ. ಅಂದರೆ ಅಸಲು ಅಂದರೆ ಮೂಲ ಬೆಲೆ ಅಂತ ಕಂಡು. ಹೌದಲ್ಲ, ಯಾವ ಬೆಲೆಗೆ ನಾವು ಸರಕು ಸೇವೆಗಳನ್ನು ಅಥವಾ ವಸ್ತುಗಳನ್ನು ಕೊಂಡ್ಕೊಂಡಿವಲ್ಲ. ಹೌದಲ್ಲ, ನಾವೇನು ಮಾಡಬೇಕು, ಮಾರಾಟ ಬೆಲೆ ಎಷ್ಟೈತಿ, 15,000 ಐತಿ. ಹೌದಾ, ಮಾರಾಟ ಬೆಲೆ ಎಷ್ಟೈತಿ, 15,000 ಐತಿ. ಅದ್ರಾಗ ಏನು ಮಾಡ್ಬೇಕು,
13,200 ಅಂತಕ್ಕಂಥದ್ದು ಅಸಲು ಬೆಲೆ ಅಥವಾ ಏನು ಕೊಂಡ ಬೆಲೆ ಅಂತ ಕರಿತಾರೆ. ಅದನ್ನು ಕಳಿಬೇಕು, ಹೌದಲ್ಲ. 15,000ದಾಗ 13,200 ಕಳೆದ ಅಂದ್ರೆ ಏಟಾಗ್ತೈತಿ? 1,800 ಅಂತಕ್ಕಂಥದ್ದು ಆಗ್ತೈತಿ, ಹೌದಾ? 1,800 ಅಂತಕ್ಕಂಥದ್ದು ನೋಡ್ರಿ ಏನಾಗಿರ್ತೈತಿ? 15,000 ಅಂತಕ್ಕಂಥದ್ದು ಐತೆ, ಹೌದಾ? ನಾವು ನಿಮ್ಗೆ ಏನು ಮಾಡಬೇಕು? 13,200 ಅಂತಕ್ಕಂಥದ್ದನ್ನು ಕಳೆದೆ ಅಂದ್ರೆ ಎಷ್ಟು ಆಗ್ತೈತಿ? 0ದಾಗ 0 ಕಳೆದ್ರೆ 0 ಇರ್ತೈತಿ, 0ದಾಗ 0 ಕಳೆದ್ರೆ 0 ಇರ್ತೈತಿ. ನೆಕ್ಸ್ಟ್ 0ದಾಗ 2 ಕಳ್ಲಿಕ್ಕೆ ಬರಲ್ಲ, ಒಂದು ಕೈಲಾಗ ಕ್ಯಾರಿ ತೊಗೊತೀವಿ. 10 ಆಯಿತು, 10ರೊಳಗೆ 2 ಕಳೆದ್ರೆ 8 ಉಳಿತೈತಿ. 5ರಾಗ 4 ಕಳೆದ್ರೆ ಎಷ್ಟು ಉಳಿತೈತಿ? 1 ಅಂತಕ್ಕಂಥ ಉಳಿತೈತಿ. 1ರಾಗ 1 ಕಳೆದ್ರೆ 0 ಅಂದರೆ ಎಷ್ಟು ಇರ್ತೈತಿ? ರೂಪಾಯಿ 1,800 ಅಂತಕ್ಕಂಥದ್ದು ಏನಿರ್ತೈತಿ? ಅವನಿಗೆ ಆಗ್ತಕ್ಕಂಥ ಲಾಭ, ವ್ಯಾಪಾರಿಗಾದ ಲಾಭ ಅಂತ ಕರಿತೀವಿ, ಹೌದಾ? ಲಾಭ ಎಷ್ಟಾಗೈತಿ? 1,800 ರೂಪಾಯಿ ಆಗಿದೆ ಅಂತ ಹೇಳ್ತೀವಿ, ಹೌದಾ? ಇನ್ನೊಂದು ಉದಾಹರಣೆ ನೋಡ್ಕೊಂಡು ಬರೋಣ ನೋಡ್ರಿ. ಎರಡನೇ ಉದಾಹರಣೆ ಏನೈತಪ್ಪ ಅಂತ ಕೇಳಿದಂದ್ರೆ, ಒಂದು ಮಹಿಳೆಯು ರೂಪಾಯಿ 1,200ಗೆ ಒಂದು ಸೀರೆಯನ್ನು ಖರೀದಿಸ್ತಾಳೆ, ಹೌದಲ್ಲ? ಅದನ್ನು ಏನು ಮಾಡ್ತಾಳೆ? ರೂಪಾಯಿ 1,020ಕ್ಕೆ ಮಾರಾಟ ಮಾಡ್ತಾಳೆ. ಹಾಗಾದರೆ ಅವಳಿಗಾದ ನಷ್ಟ ಎಷ್ಟು ಅಂತ ಕೇಳ್ಯಾರ, ಹೌದಲ್ಲ? ಅವಳಿಗಾದ ನಷ್ಟ ಎಷ್ಟು ಅಂತ ಕೇಳ್ಯಾರ. ಅವಾಗ ಏನು ಬರೀಬೇಕು ನಾವು? ಮೊದಲ ಪರಿಹಾರ ಅಂತಕ್ಕಂಥದ್ದು ದತ್ತ ಅಂತೀವಲ್ಲ, ಅಂದ್ರೆ ಎಷ್ಟು ಮಾಹಿತಿ ಐತಿ, ಏನು ಮಾಹಿತಿ ಕೊಟ್ಟಾರ ಅದನ್ನು ಬರ್ಕೋಬೇಕು ಮೊದಲಾಗಿ. ಒಂದು ಮಹಿಳೆ ಎಷ್ಟು ಮಾಡ್ಯಾಳ? 1,200 ರೂಪಾಯಿಗೆ ಒಂದು ಸೀರೆಯನ್ನು ಖರೀದಿಸ್ತಾಳೆ. ಅಂದರೆ ಕೊಂಡ ಬೆಲೆ ಅಥವಾ ಅಸಲು ಅಂತಕ್ಕಂಥ ಎಷ್ಟಾಗ್ತೈತಿ? ಕೊಂಡ ಬೆಲೆ ಅಥವಾ ಅಸಲು ಅಂತಕ್ಕಂಥ ಎಷ್ಟಾಗ್ತೈತಿ? ಅಸಲು ಎಷ್ಟೈತಿ? ರೂಪಾಯಿ 1,200 ಅಂತ ಐತಿ. ನೆಕ್ಸ್ಟ್ ಏನು ಮಾಡ್ತೈತಿ? ಅದನ್ನು 1,020 ರೂಪಾಯಿಗೆ ಮಾರಾಟ ಮಾಡ್ತಾಳೆ. ಅಂದರೆ ಮಾರಾಟ ಬೆಲೆ ಎಷ್ಟೈತಿ? ಮಾರಾಟ ಬೆಲೆ ಎಷ್ಟೈತಿ? ರೂಪಾಯಿ 1,020 ಅಂತ ಐತಿ, ಹೌದಲ್ಲ? ಹಾಗಾದ್ರೆ ಏನು ಮಾಡ್ಬೇಕು ನಾವು? ನಷ್ಟ ಅಂತಕ್ಕಂಥದ್ದು ಅಥವಾ ಹಾನಿ ಅಂತಕ್ಕಂಥ ಏನು ಮಾಡ್ಬೇಕು? ಕಂಡು ಹಿಡಿಬೇಕು. ಸೂತ್ರ ಏನೈತಿ? ಕೊಂಡ ಬೆಲೆ ಅಥವಾ ಅಸಲು ಅಂತಕ್ಕಂಥದ್ದು, ಹೌದಾ? ಮೈನಸ್ ಮಾರಾಟ ಬೆಲೆ ಅಂತಕ್ಕಂಥ ಏನಿರ್ತೈತಿ? ಕಳಿಬೇಕಾಗಿರ್ತೈತಿ, ಹೌದಲ್ಲ? ಕೊಂಡ ಬೆಲೆಯಲ್ಲಿ ಏನಿರ್ತೈತಿ? ಅಧಿಕವಾಗಿರ್ತೈತಿ, ಮಾರಾಟ ಬೆಲೆ ಕಡಿಮೆ ಇರ್ತೈತಿ. ಅದರ ಸಂಬಂಧ ಏನು ಮಾಡ್ಬೇಕು? ಕೊಂಡ ಬೆಲೆಯಲ್ಲಿ ಅಥವಾ ಅಸಲಿನಲ್ಲಿ ಮಾರಾಟ ಬೆಲೆಯನ್ನು ಕಳಿಬೇಕು. ಕೊಂಡ ಬೆಲೆ ಎಷ್ಟೈತಿ? 1,200 ಐತಿ. ನೆಕ್ಸ್ಟ್ ಮಾರಾಟ ಬೆಲೆ ಎಷ್ಟೈತಿ? 1,020 ಅಂತಕ್ಕಂಥದ್ದು ಐತಿ. ಈಗ ನಮ್ಗೆ ಎಷ್ಟು ಬರ್ತಿದೆ ಅಂದ್ರೆ ನಷ್ಟ ಎಷ್ಟಾಗುತ್ತೆ? 180 ರೂಪಾಯಿ ಅಂತಕ್ಕಂಥದ್ದು ಏನಾಗ್ತೈತಿ? ನಷ್ಟವನ್ನು ಅನುಭವಿಸ್ತಾಳೆ ಮಹಿಳೆ, ಹೌದಲ್ಲ? ನಷ್ಟವನ್ನು ಅನುಭವಿಸುತ್ತಾಳೆ, ಹೌದಾ? ಅನುಭವಿಸುತ್ತಾಳೆ. ನಷ್ಟವನ್ನು ಮತ್ತು ಮಹಿಳೆ 180 ರೂಪಾಯಿ ನಷ್ಟವನ್ನು ಅನುಭವಿಸುತ್ತಾಳೆ ಅಂತ ಬರೀಬೇಕು, ಹೌದಲ್ಲ? ಈಗ ನಮಗೇನು ಬೇಕಾಗೈತಪ್ಪ ಅಂತಂದ್ರೆ, ಲಾಭ ಮತ್ತು ನಷ್ಟವನ್ನು ಯಾಕೆ ಅಧ್ಯಯನ ಮಾಡ್ಬೇಕಂತಂದ್ರೆ, ನಾವು ಒಂದು ಯಾವುದಾದ್ರೂ ಸಣ್ಣದಾಗಿರ್ಬೋದು ಅಥವಾ ದೊಡ್ಡದಾಗಿರೋ ಮಟ್ಟದಲ್ಲಿ ಏನು ಮಾಡ್ಬೇಕು? ಕೈಗಾರಿಕೆಗಳನ್ನಾಗಿರ್ಬೋದು ಅಥವಾ ನಮ್ಮದೇ ಓನ್ ಪ್ರೊವಿಷನ್ ಸ್ಟೋರ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಇನ್ನಿತರ ಯಾವುದೇ ಕೆಲಸಗಾರನ ಮಾಡಬೇಕಾದ್ರೆ ನಮಗೆ ಲಾಭ ಎಷ್ಟಾಯಿತು ಮತ್ತು ನಷ್ಟ ಎಷ್ಟಾಯಿತು ಅನ್ನೋದ್ರ ಬಗ್ಗೆ ಪೂರ್ತಿ ವಿವರವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಇನ್ನು ಉಳಿದ ಇತರೆ ಸೂತ್ರಗಳ ಮೇಲೆ ಏನು ಮಾಡೋಣ? ಚರ್ಚೆ ಮಾಡೋಣ ಮುಂದಿನ ತರಗತಿಯಲ್ಲಿ. ಥ್ಯಾಂಕ್ ಯು.